ನೋಡಿದರೆ ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಹಬ್ಬದ ವಾತಾವರಣ. ವಿಶೇಷವಾಗಿ ಈ ಬೆಂಗಳೂರಿನಲ್ಲೇ ಈ ಒಂದು ದೀಪಾವಳಿ ಸಮಯದಲ್ಲಿ ಪಟಾಕಿಗಳು ಸಿಕ್ಕಾಪಟ್ಟೆ ಹಾರಿಸ್ತಾರೆ. ನಿರಂತರವಾಗಿ ಬೆಳೆದಂಗೆ ಹಾರಿದಂಥದ್ದು, ಅದು ಏನು ಸುಳ್ಳೇನಲ್ಲ. ಅಷ್ಟೆಲ್ಲ ಇದ್ದಾಗೂ ಮರದಿವ್ಸ ಇಟ್ಕೊಂಡ್ರು ಇವರು ಏನು ಕಾರಣ, ಇವ್ರ ಉದ್ದೇಶ ಏನಿತ್ತು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಒತ್ತಡದಿಂದ, DKC ಅವರ ಒತ್ತಡದಿಂದ, ಅವ್ರ ಮನೆಯವರು ಎಲ್ಲರೂ ಅಲ್ಲೇ ಅವರೇ ಕುಣಿದು ಅವರೇ ಮಾಡೋದು ಅಷ್ಟೇ ನಿಲ್ಲೋದು. ನೋಡಿ ಆರೋಪ ಮಾಡ್ತಾ ಇದ್ದಾರೆ. ಆಹ್ವಾನ ಕೊಟ್ಟವರು ಯಾರು? ಇದೆಲ್ಲದರಲ್ಲಿ ಶಿವಕುಮಾರ್ ಪಾತ್ರವೇನು ಎಂಬುದು ಎಲ್ಲರಿಗೂ ಗೊತ್ತಿದೆ. ನೋಡಿ ಇನ್ನಷ್ಟು ಮುಂದುವರಿತದ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡುವ ಉದ್ದೇಶವೇನು? ಇವರ ಮಕ್ಕಳು, ಮೊಮ್ಮಕ್ಕಳು, ಆಪ್ತರು, ಹೊಗಳ ಬೆಟ್ಟರೆಲ್ಲರೂ ವೇದಿಕೆ ಏರಿ ಶೋ ಮಾಡುತ್ತಿದ್ದರು. ಮರಿಮೇಂದ್ರ ಎಲ್ಲ ಪೂರ್ತಿಯಾಗಿ ಶೋ ಮಾಡ್ತಾಯಿದ್ರು. ನಮ್ಮದಪ್ಪ ಕಾರ್ಯಕ್ರಮ ನಾವು ಗೆದ್ದು ಬಂದೀವಿ ಅನ್ನೋ ಅಂದ್ರೆ ಪಬ್ಲಿಸಿಟಿ ತೆಗೆದುಕೊಳ್ಳುವಂಥದ್ದು ನಮ್ಮಿಂದ ಆಯ್ತಪ್ಪ, ಇದು RGPಗೆ ಇತ್ತು ಅಂತ ತೋರಿಸುವಂಥ ಹುಚ್ಚುತನ ತೋರಿಸಿದ್ರು. ಆದರೆ ಇದನ್ನು ಆದಿದ್ದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲು ಅವರು ಸಂಪುಟದ ಹೊರ ಹಾಕ್ರಿ, ಅವರ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ HD ಕುಮಾರಸ್ವಾಮಿಗಳು. ಇವೆಲ್ಲ ಆರೋಪಗಳು ಮಾಡೋ ಮೂಲಕ DKC ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ತರ್ತಾ ಇದ್ದಾರೆ. ಇದೆಲ್ಲ ತೆರೆಯ ಮೇಲೆ ಕಂಡಂಥದ್ದೇ, ಇದರಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ. ಅದಕ್ಕೆ DKC ಅವರ ಒತ್ತಡದಿಂದಾಗಿ ಅನಿವಾರ್ಯವಾಗಿ ಪೊಲೀಸ್ ರಿಪೋರ್ಟ್ ಇದ್ದರು ಮತ್ತು ಗುಪ್ತಚರ ದಳದ ವರದಿ ಇದ್ದರು. ಇವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೊಟ್ಟಿದ್ದು ತಪ್ಪು, ಇವ್ರು ಮಾಡಿದ ತಪ್ಪು. ಅದಕ್ಕೆ ಸಿದ್ದರಾಮಯ್ಯನವರು ಮೊದಲು ಇವರನ್ನು